ಎವ್ರಿವಾನ್, ಎಲ್ಲಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನೇನಕ್ಕೆ ರೆಡಿ ಆಗಿದ್ದೀನಿ ಅಂತ ಅಂದರೆ, ನಾನೀಗ ಹೊರಗಡೆ ಹೋಗ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿ ಗೆಸ್ ಮಾಡಿರ್ತೀರಾ. ಆ್ಯಂಡ್ ಏನಂತ ಅಂದರೆ, ಇವತ್ತು ನಾನು ಮತ್ತು ನಮ್ಮ ಅಕ್ಕ ಇಬ್ಬರೂ ಕೂಡ ಸ್ಕೂಟಿ ಬುಕ್ ಮಾಡಿದ್ವಿ. ಅಂದರೆ ಲೈಕ್ ನಮ್ಮ ಪಪ್ಪ ಕೊಡಿಸ್ತಾ ಇರೋದು. ಅವ್ರು ನನಗೆ ನಮ್ಮ ಅಕ್ಕಗೆ ಸ್ಕೂಟಿ ಕೊಡಿಸ್ಬೇಕು ಅಂತ ಅಂದ್ಕೊಂಡೇ ಇದ್ರು ಎಷ್ಟೊಂದು ದಿನದಿಂದ. ಸೊ ಇವತ್ತು ಕೊಡಿಸ್ತಾ ಇದ್ದಾರೆ. ಆ್ಯಂಡ್ ನೆನ್ನೆ ಬುಕ್ ಮಾಡಿ ಬಂದಿದ್ವಿ, ಇವತ್ತು ಡೆಲಿವರಿ ಕೊಡ್ತಿದ್ದಾರೆ. ಇವತ್ತು ಈಸ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ಐ ಆಮ್ ಸೋ ಎಕ್ಸೈಟೆಡ್. ನಾನು ಆ್ಯಕ್ಚುಲಿ ಅದನ್ನು ನೋಡಿ ಇಷ್ಟಪಟ್ಟು ಇದೇ ತೊಗೋತೀನಿ ಅಂತ ಹೇಳ್ಬಿಟ್ಟು ಹೇಳಿ ಬುಕ್ ಮಾಡಿದ್ದೀವಿ. ಆ್ಯಂಡ್ ಇವತ್ತು ಬರ್ತಾ ಇದೆ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಸೊ ಅದಕ್ಕೆ ಫುಲ್ ರೆಡಿ ಆಗಿದ್ದೀನಿ. ಇವಾಗ ಹೋಗಬೇಕು, ಅಲ್ಲಿ ಸ್ವಲ್ಪ ಏನೇನೋ ಪ್ರೊಸೆಸಿಂಗ್ ಎಲ್ಲ ಇರುತ್ತೆ, ಅದೆಲ್ಲ ಮುಗಿಸ್ಕೊಂಡು ಗಾಡಿ ತೊಗೊಂಡು ಬರೋದಷ್ಟೇ. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ನಾನು ಏನೂ ಪ್ರಿಪೇರ್ ಆಗಿರಲಿಲ್ಲ ಆ್ಯಂಡ್ ನಾನು ಲೈಕ್ ಈ ಥರ ಬೈಕ್ ಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ. ಬಟ್ ಸಡನ್ನಾಗಿ ನಮ್ಮ ಪಪ್ಪ ಕೊಡಿಸ್ತೀನಿ ಅಂದಾಗ ಫುಲ್ ಖುಷಿ ಆಗೋಯ್ತು ನನಗೆ. ಸೊ ಓಕೆ ಅಂತ ಹೇಳ್ಬಿಟ್ಟು ಆಮೇಲೆ ಬುಕ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನಂಗೆ ಅಲ್ಲಿ ಕಲರ್ ತುಂಬ ಇಷ್ಟ ಆಯಿತು. ಅದು ಯಾವ ಕಲರ್ ಅಂತ ನಾನು ಮುಂದೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಅದು ಲೈಕ್ ತುಂಬ ಫಾಸ್ಟ್ ಮೂವಿಂಗ್ ಇದೆ ಆ್ಯಂಡ್ ಅದು ನನಗೆ ಇಷ್ಟ ಆಯಿತು. ಬಟ್ ನಮ್ಮ ಅಕ್ಕಂಗೆ ಆ ಕಲರ್ ಇಷ್ಟ ಆಗಿಲ್ಲ. ಸೊ ಅವಳು ಬೇರೆ ಕಲರ್ ಚೂಸ್ ಮಾಡಿದ್ಲು ಆ್ಯಂಡ್ ಆ ಮಾಡಲಲ್ಲಿ ಅವಳಿಗೆ ಬೇಕಾಗಿರೋ ಕಲರ್ ಇಲ್ಲ. ಸೊ ಅದಕ್ಕೋಸ್ಕರ ಅವಳು ಬೇರೆ ಮಾಡಲ್ ತೊಗೋಬೇಕಾಯಿತು. ಅವಳು ಇಷ್ಟ ಆಗಿದ್ದ ಕಲರ್ಗೋಸ್ಕರ ಬೇರೆ ಮಾಡಲ್ ತೊಗೊಂಡು, ನಾನು ಇದೇ ಕಲರ್ ಬೇಕು ಅಂತ ಹೇಳ್ಬಿಟ್ಟು ನಾನು ಇದೇ ಕಲರು ಇದೇ ಮಾಡಲ್ ತೊಗೊಂಡೆ. ಆ್ಯಂಡ್ ಅದು ಯಾವುದು ಏನು ಎಲ್ಲ ಮುಂದೆ ತೋರಿಸ್ತೀನಿ. ಸೊ ಇವಾಗ ಹೋಗೋಣ, ಆಲ್ರೆಡಿ ಲೇಟ್ ಆಗ್ತದೆ. ಸೊ ಬನ್ನಿ ಹೋಗೋಣ. ಸೊ ಫೈನಲಿ ಶೋರೂಮ್ಗೆ ಬಂದೆ ನಾನು. ಆ್ಯಂಡ್ ನಾನು ವೆಯ್ಟ್ ಮಾಡ್ತಿದ್ದೆ. ಅದಾದಮೇಲೆ ಪಪ್ಪ ಮಮ್ಮಿ ಕೂಡ ಬಂದರು. ಆ್ಯಂಡ್ ಅದಾದಮೇಲೆ ಏನೇನೋ ಪ್ರೊಸೀಜರ್ ಇರುತ್ತಲ್ಲ, ಡಾಕ್ಯುಮೆಂಟ್ಸ್ದು ಲೈಕ್ ಸೈನ್ ಹಾಕೋದಂತೆ, ಲೈಕ್ ಇನ್ಶೂರೆನ್ಸ್ ಆ ಥರ ಏನೇನೋ ಪ್ರೊಸೀಜರ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಆ್ಯಂಡ್ ವೆಯ್ಟ್ ಮಾಡ್ತಾನೇ ಇದ್ವಿ ನಾನು, ಪಪ್ಪ ಮಮ್ಮಿ, ನಮ್ಮ ಅಕ್ಕ ಬಾಬಾಗೋಸ್ಕರ. ಅವ್ರು ಎಷ್ಟೊತ್ತಾದರೂ ಬರಲೇ ಇಲ್ಲ. ಸೊ ನಾವೇನು ಮಾಡಿದ್ವಿ, ಸರಿ ನಾವು ಗಾಡಿ ನೋಡ್ತಾ ಇರೋಣ, ಅದೆಲ್ಲ ಹೇಗೆ ಅಂತೆಲ್ಲ ತಿಳ್ಕೊಳ್ಳೋಣ, ಆಮೇಲೆ ಅವ್ರು ಬಂದ ಮೇಲೆ ತೊಗೊಂಡೋಗೋಣ ಅಂತ ಆಮೇಲೆ ಸುಮ್ಮನಾದ್ವಿ. ಆ್ಯಂಡ್ ಇಲ್ಲಿ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ವಿ. ಸೊ ಇದೇ ಗಾಡಿ ನಾನು ನಮ್ಮ ಅಕ್ಕ ತಗೊಂಡಿರೋದು. ಪಿಸ್ತಾ ಗ್ರೀನ್ ಬಂದು ನಾನು ತಗೊಂಡಿರೋದು, ವೈಟ್ ಕಲರ್ ಬಂದು ನಮ್ಮ ಅಕ್ಕ ತಗೊಂಡಿರೋದು. ಆಕ್ಚುಲಿ ನಂಗೂ ವೈಟ್ ಕಲರ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತು. ಬಟ್ ಈ ಕಲರು ಲೈಕ್ ಒಂಥರ ಗರ್ಲಿ ವೈಬ್ಸ್ ಕೊಡುತ್ತೆ ಅಂತ ನಾನು ಇದೇ ಬೇಕು ಅಂತ ಹೇಳಿ ಅದನ್ನೇ ತಗೊಂಡೆ. ಅದಾದ್ಮೇಲೆ ಫೈನಲಿ ನಮ್ಮ ಅಕ್ಕ ಬಾಬಾ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಬಂದರು. ಆ್ಯಂಡ್ ಅದಾದ್ಮೇಲೆ ಅವರೆಲ್ಲ ನಮಗೆ ಗಾಡೀಲಿ ಏನೇನು ಫೀಚರ್ಸ್ ಇದೆ, ಲೈಕ್ ಯಾವ ಥರ ಆಪ್ರೇಟ್ ಮಾಡಬೇಕು ಅದೆಲ್ಲ ಲೈಕ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಮಧ್ಯದಲ್ಲಿ ನಾವು ಹಂಗೆ ಎಲ್ಲ ನೋಡ್ಕೊತಾ ಇದ್ವಿ. ಈ ಥರ ಎಲ್ಲ ನಡೀತಾನೆ ಇತ್ತು ಒಂದಷ್ಟೊತ್ತವರೆಗೂ. ಆ್ಯಂಡ್ ತುಂಬ ಟೈಮ್ ಹಿಡಿತು ಡೆಲಿವರಿ ತಗೊಳ್ಳೋ ಅಷ್ಟರಲ್ಲಿ. ನಾವು ಹೋಗಿದ್ದು 3 o'clock ಹಂಗೆ, ಬಟ್ ನಾವು ಡೆಲಿವರಿ ತಗೊಳ್ಳೋ ಅಷ್ಟರಲ್ಲಿ 5:30, 6 ಆ ಥರ ಆಗೇ ಹೋಯ್ತು. ಆ್ಯಂಡ್ ನಮ್ಮ ಅಕ್ಕದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಅವರು ಲೇಟ್ ಮಾಡಿಬಿಟ್ರು. ಆ್ಯಂಡ್ ಸರ್ವರ್ ಬೇರೆ ಡೌನ್ ಆಗಿ ಅವಳು ಸ್ವಲ್ಪ ಲೇಟ್ ಆಗೋಯ್ತು. ಸೊ ಅದರಿಂದ ನಮಗೆ ಜಾಸ್ತಿ ಟೈಮ್ ಹಿಡಿದ್ಬಿಡ್ತು ಅಲ್ಲಿಂದ ಡೆಲಿವರಿ ತಗೊಳ್ಳೋದಕ್ಕೆ. ಆ್ಯಂಡ್ ಅವಿಶಾ ಅಂತೂ ಫುಲ್ ಖುಷಿಯಾಗಿ ಆಡ್ತಾ ಇದ್ಲು. ಆ್ಯಂಡ್ ಫೈನಲಿ ನಂದು ಕೂಡ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಏನೇನು ಫೀಚರ್ಸ್ ಇದೆ ಆ್ಯಂಡ್ ಯಾವ ಥರ ಆಪ್ರೇಟ್ ಮಾಡಬೇಕು ಅಂತ. ಆ್ಯಂಡ್ ಅದಾದಮೇಲೆ ನಾನು ನಮ್ಮ ಅಕ್ಕ ಇಬ್ಬರು ಒಟ್ಟಿಗೆನೆ ಸ್ಕೂಟಿನ ಡೆಲಿವರಿ ತೊಗೊಂಡ್ವಿ. ಆ್ಯಂಡ್ ಅದಾದಮೇಲೆ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಲೈಕ್ ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡು ಇಬ್ಬರು ತೊಗೊಂಡ್ವಿ. ಆ್ಯಂಡ್ ಫುಲ್ ಖುಷಿ ಆಯಿತು, ಇಬ್ರಿಗೂ ಫುಲ್ ಖುಷಿ ಆಯಿತು ಗಾಡಿ ತೊಗೊಂಡಿರೋದಕ್ಕೆ. ಆ್ಯಂಡ್ ಮೇನ್ಲಿ ನಮ್ಮ ಪಪ್ಪ ಮಮ್ಮಿಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಇಂಥ ಒಳ್ಳೆ ಗಾಡಿ ಕೊಡಿಸಿರೋದಕ್ಕೆ. ಆ್ಯಂಡ್ ಐ ಆಮ್ ಸೊ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪಪ್ಪ ಆ್ಯಂಡ್ ಮಮ್ಮಿ. ಆ್ಯಂಡ್ ಫೈನಲಿ ಫ್ಯಾಮಿಲಿ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಆ್ಯಂಡ್ ಸಿಂಗಲ್ ಫೋಟೋ ಶೂಟ್ ಕೂಡ ಮಾಡಿಸ್ಕೊಂಡ್ವಿ ಇಬ್ಬರೂ. ಅದಾದಮೇಲೆ ನಾವು ಟೆಂಪಲ್ಗೆ ಹೋಗಬೇಕು ಅಂತ ಪ್ಲಾನ್ ಇತ್ತು. ಲೈಕ್ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಸೀದಾ ಮನೆಗೆ ಹೋಗೋಣ ಅಂತ ಪ್ಲಾನ್ ಇತ್ತು. ಸೊ ಸೀದಾ ಟೆಂಪಲ್ಗೆ ಹೋಗೋ ಅಷ್ಟರಲ್ಲಿ ಕತ್ಲೆ ಆಗೋಯ್ತು. ಸೊ ನಾವು ಹೋಗಿದ್ದು ಗಣೇಶ ಟೆಂಪಲ್ಗೆ. ಆಬ್ವಿಯಸ್ಲಿ ಗಣೇಶಂಗೆ ಫಸ್ಟ್ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೇದಾಗುತ್ತೆ. ಸೊ ವಿಘ್ನ ವಿನಾಯಕ ಬೇರೆ ಅಲ್ಲ, ಅದಕ್ಕೆ ಗಣೇಶ ಟೆಂಪಲ್ಗೆ ಹೋಗಬೇಕು ಅಂತ ಅಲ್ಲೇ ಹೋದ್ವಿ. ಆ್ಯಂಡ್ ನಮಗಂತೂ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಆ್ಯಂಡ್ ನಮಗೂ ತುಂಬ ಇಷ್ಟ ಆಯಿತು ಇವ್ರು ಪೂಜೆ ಮಾಡಿದ ರೀತಿ ಆಗಿರ್ಬೋದು. ಆ್ಯಂಡ್ ಒಂಥರ ಪಾಸಿಟಿವ್ ವೈಬ್ ಸಿಕ್ತು ನಮಗೆ. ಸೊ ನೀವೇ ನೋಡಿ ಯಾವ ಥರ ಪೂಜೆ ಮಾಡಿಕೊಟ್ರು ಅಂತ. ಕೋಲಿಗಸ್ನಾನುಪಯಾಮಿ ಅನಂತಾಮೃತಮಹೇಕಸ್ನಾನುಂಗರಿ ಸ್ವಾಮಿ ಅಪ್ಯಾಯ ಸುಸಮೇತಮೇ ವಿದ್ವದಸ್ವಾಮಾಪ್ಸಿಗಿಂ ಭವಾಮಾದಸದಂಗದೆ ಶರಣೇನ ಸ್ನಾನುಪಯಾಮಿ ತ್ರಿಕ್ರಾ ಅರ್ಣೋ ಋಷಿಂಕುರುವಃ ಓಂ ಶ್ರೀಮದ್ದೇವತಾಭ್ಯಂ ನಮಃ ಸ್ತೋಲಿಗಸ್ನಾನುಪಯಾಮಿ ಅಂಧ್ರಾದೃತಾಂ ನಿತ್ಯವಿತ್ತಾಂಗರೇಣಂ ಈಶ್ವರೇಕಂ ಸರ್ವಭೂತಾನಂ ತಾವಿಲೋಕಪಯಂ ಹರಿದ್ರಾಚೂರ್ಣಸಕಲಸಿಂಧೂರಾಣಿಂ ಸಮರ್ಪಯಾಮಿ ಓಂ ಭುವ ಸಮೇತ ಕೊಟ್ಟಿನಿ
ಮಾಡಿ ನಿಮ್ಮ ಗಾಡಿಗೆ ಮಾಡಿ ಒಂದು ರೌಂಡ್ ಬನ್ನಿ ಆಗಾಮಿ ವಾಗ್ತಿ ಜೋಗ ಜೋಗಿ ತಪ್ಪೇನಿದೆ ಒಂದು ನಿಮಿಷ ಇರಿ ಸ್ವಾಮಿ ನಿಂಬೆ ನಿಮಿಷ ಶ್ರೀವನ್ನಾರಾಯಣ ಎಲ್ಲಿ ಎರಡು ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ನಮ್ಮ ಅಕ್ಕ ಇಬ್ಬರೂ ಟೆಂಪಲ್ನ ಒಂದು ರೌಂಡ್ ಹೊಡ್ಕೊಂಬಂದ್ವಿ ಸ್ಕೂಟಿಲಿ. ಅದಾದಮೇಲೆ ಸ್ವೀಟೆಲ್ಲ ತಿಂದು ಎಲ್ಲರೂ ನಮ್ಮ ಮನೆಗೆ ಹೊರಟ್ವಿ. ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.